ಪ್ರೀತಿಯ ವೀಕ್ಷಕರೇ, ಬೆಳ್ತಂಗಡಿ ಧರ್ಮ ಪ್ರಾಂತ್ಯದ ನಮ್ಮ ನೆಚ್ಚಿನ ಧರ್ಮಾಧ್ಯಕ್ಷರಾದ ಪರಮಪೂಜ್ಯ ಬಿಷಪ್ ಲಾರೆನ್ಸ್ ಮುಕೋಯಿರವರು 26 ವರ್ಷಗಳ ದೀರ್ಘಾವಧಿಗೆ ಬೆಳ್ತಂಗಡಿ ಸಿರೋಮಲಬಾರ್ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವರು. ಪ್ರಸ್ತುತ ಅವರು ನಿವೃತ್ತಿಗೊಳ್ಳುತ್ತಿರುವ ಹೊಸ್ತಿಲಿನಲ್ಲಿ ನಾವೆಲ್ಲರಿದ್ದೇವೆ. ಬಿಷಪ್ ರವರಲ್ಲಿ ಯೇಸು ಸ್ವಾಮಿಯತ್ತ ಇರುವ ಅಪಾರ ಪ್ರೀತಿ, ಅಗಾಢ ವಿಶ್ವಾಸ ಹಾಗೂ ಅವರ ಅವಧಿಯಲ್ಲಿ ನೀಡಿದ ನಿಸ್ವಾರ್ಥ ಸೇವೆ ಇವೆಲ್ಲವುಗಳನ್ನು ನಾವು ಈ ಸಂದರ್ಭದಲ್ಲಿ ಸ್ಮರಿಸುತ್ತೇವೆ. ಕಳೆದ ಹಲವು ವರ್ಷಗಳಿಂದ ಅವರು ಕ್ಯಾರಿಸ್ಮ್ಯಾಟಿಕ್ ಮೂವ್ಮೆಂಟ್ KRCBC ರಾಜ್ಯದ ಕ್ಯಾರಿಸ್ಮ್ಯಾಟಿಕ್ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಹಾಗಾಗಿ ರಾಜ್ಯದ ಜನರ ರಕ್ಷಣೆಯ ಹಾದಿಯಲ್ಲಿ ಮುಂಚೂಣಿಯಲ್ಲಿರುವರು. ನವೆಂಬರ್ 5, 2025 ಅವರು ತಮ್ಮ ಹುದ್ದೆಯ ಬ್ಯಾಟನ್ ಹೊಸದಾಗಿ ನಿಯೋಜಿಸಲ್ಪಟ್ಟಿರುವ ಬಿಷಪ್ ಜೇಮ್ಸ್ ರವರಿಗೆ ಹಸ್ತಾಂತರಿಸುವರು. ಅದರ ಮುನ್ನ ಒಂದು ಆತ್ಮೀಯ ಮಾತುಕತೆ ಅಥವಾ ಪುಟ್ಟ ಸಂದರ್ಶನದ ಸಲುವಾಗಿ ಅಂತರಂಗದ ಅಲೆ ಕ್ರಿಸ್ತರಾಜ್ಯ ಸೇವಾ ಟ್ರಸ್ಟ್ ಬೆಳ್ತಂಗಡಿ ಇದರ ಮೀಡಿಯಾ ತಂಡದ ಸದಸ್ಯರು ನಾವೆಲ್ಲರೂ ಇಲ್ಲಿ ಇದ್ದೇವೆ. ಈ ಸಂದರ್ಶನವನ್ನು ವೀಕ್ಷಿಸುತ್ತಿರುವ ನಮ್ಮ ವೀಕ್ಷಕರಿಗೂ ಈ ಸಂಚಿಕೆಗೆ ಸ್ವಾಗತ. ಪ್ರೀತಿಯ ಧರ್ಮಾಧ್ಯಕ್ಷರೇ, ಮೊದಲ ಪ್ರಶ್ನೆ ನಿಮಗೆ. ನಿಮ್ಮ ಬಾಲ್ಯದ ಜೀವನ, ಪ್ರೌಢಶಾಲಾ ಸಮಯದಲ್ಲಿ ಯಾಜಕರಾಗಲು ಪ್ರೇರಣೆ ಹಾಗೂ ಹಂಬಲ ನಿಮಗೆ ಹೇಗೆ ಮೂಡಿಬಂತು? ನಿಜವಾಗಿ ಬಹಳ ಸುಂದರವಾದ ಒಂದು ಪ್ರಶ್ನೆ. ನನಗೆ ಯಾಜಕರಾಗಬೇಕು ಎಂಬ ಒಂದು ಆಸೆ ಮುಖ್ಯವಾಗಿ ಲಭಿಸಿದ್ದು ನನ್ನ ಮನೆಯಿಂದ. ನಮ್ಮ ಪ್ರೀತಿಯ ತಾಯಿ, ನನ್ನ ತಂದೆಯವರು ನಾನು ಭಾಳ ಚಿಕ್ಕದಿರುವಾಗಲೇ ತೀರ್ಕೊಂಡಿದ್ದಾರೆ. ನಮ್ಮ ತಾಯಿ ಮತ್ತು ನಮ್ಮ ಸೋದರರು ನಮ್ಮನ್ನು ಭಾಳ ಪ್ರೀತಿಯಿಂದ ದೇವರ ವಿಶ್ವಾಸದಲ್ಲಿ ಬೆಳೆಸಿದರು. ಗುರುಗಳು, ಧರ್ಮಸಭೆ ಗುರುಗಳು ಅಂತ ಹೇಳಿದರೆ ನಮ್ಮ ಮನೆಯವರಿಗೆ ಬಹಳಷ್ಟು ಪ್ರೀತಿ. ಗುರುಗಳನ್ನು ಕಾಣೋದೇ ಬಹಳ ಸಂತೋಷದ ಸಂಗತಿ. ಮತ್ತು ಲಾರೆನ್ಸ್ ಒಬ್ಬ ಗುರುಗಳಾಗ್ತಿ ಅಂತ ಮನೆಯಲ್ಲಿ ಅವ್ರು ಹೇಳ್ತಿದ್ರು. ಹಾಗೆ ಮನೆಯಿಂದ ಆ ಪ್ರೇರಣೆ ಮನೆಯಿಂದ ನನಗೆ ಸಿಕ್ಕಿತ್ತು. ಮತ್ತು ನಾನು ಚಿಕ್ಕದಿರುವಾಗಲೇ ಆ ರೀತಿಯ ಒಂದು ಮನೆಯಿಂದ ಪ್ರೇರಣೆ ಸಿಕ್ಕಿ ನನಗೆ ಗುರು ಆಗಬೇಕು ಎಂಬ ಒಂದು ಆಶೀರ್ವಾದವನ್ನು ನಾನು ಚಿಕ್ಕದಲ್ಲೇ ಸಿಕ್ಕಿದೆ ನನಗೆ. ಅಂದರೆ ನನ್ನ ಜ್ಞಾನ ಸ್ನಾನ ಕೊಡಲಿಕ್ಕೆ ನನಗೆ ಕಡಬದ ಸೆಂಟ್ ಜೋಕಿಮ್ಸ್ ಚರ್ಚಲ್ಲಿ ನನ್ನದು ಜ್ಞಾನ ಸ್ನಾನ ಆದದ್ದು, ಬ್ಯಾಪ್ಟಿಸಮ್. ಆಗ ಅಲ್ಲಿನ ಧರ್ಮಗುರುಗಳ ಹೆಸರು ಲಾರೆನ್ಸ್ ಅಂತ. ನನ್ನ ಮನೆಯ ನಾವು 8 ಮಂದಿ ಮಕ್ಕಳು, ಅದರಲ್ಲಿ ನಾನು 7ನೇ. ನಮ್ಮ ಕುಟುಂಬದ ಸಂಪ್ರದಾಯದ ಪ್ರಕಾರ, ನಮ್ಮ ಸಭೆಯ ಸಂಪ್ರದಾಯದ ಪ್ರಕಾರ ಮೊದಲನವರಿಗೆ ತಂದೆಯವರ ಹೆಸರು ಹುಡುಗಾದರೆ, ಹುಡುಗಿಯಾದರೆ ತಂದೆಯ ತಾಯಿಯ ಹೆಸರು. ಎರಡನೇ ಹುಡುಗ ಆದರೆ ತಾಯಿಯ ತಂದೆ ಹೆಸರು ಇಡಬೇಕು, ಹುಡುಗಿ ಆದರೆ ತಾಯಿಯ ಹೆಸರು. ಹಾಗೆ 4 ಜನ ಬಂದ ಮೇಲೆ ಮತ್ತೆ ಯಾವುದು ನಮಗೆ ಏನು ಖುಷಿ ಆಗ್ತದೆ ಆ ಹೆಸರು ಮಾಡ್ತೀವಿ. ಹಾಗಿರುವಾಗ ನಾನು 7ನೇವನು. ನನಗೆ ಬ್ಯಾಪ್ಟಿಸಮ್ ಕೊಡಲಿಕ್ಕೆ ಕೊಂಡೋದವರು ಚರ್ಚೆ ಮಾಡಿದ್ರು, ಇವನಿಗೆ ಏನು ಹೆಸರು ಹಾಕಬೇಕು, ಏನು ಬೇಕು, ಮ್ಯಾಥ್ಯೂ ಬೇಕಾ, ಜಾನ್ ಬೇಕಾ, ಅಥವಾ ಅಲೆಕ್ಸಾಂಡರ್ ಬೇಕಾ, ಏನು ಬೇಕು ಅಂತೇಳಿ ಅವರು ಚರ್ಚೆ ಮಾಡ್ತಿದ್ದರು. ಇದನ್ನು ಗುರುಗಳು ಗಮನಿಸಿದರು. ಹಾಗೆ ಅವರು ಹೇಳಿದರು, ಅವನಿಗೆ ಲಾರೆನ್ಸ್ ನನ್ನ ಹೆಸರು ಹಾಕಿ ಅವನಿಗೆ ಲಾರೆನ್ಸ್, ಅವನು ಗುರುಗಳಾಗಿದ್ದೆ. ಆ ರೀತಿಯ ಒಂದು ಏನಪ್ಪ ಆಶೀರ್ವಾದ ನನಗೆ ಆಗಲೇ ಅವರಿಂದಲೇ ನಮಗೆ ಸಿಕ್ಕಿದೆ ಅಂತ ನನ್ನದು ಒಂದು ನಂಬಿಕೆ ಮತ್ತು ವಿಶ್ವಾಸ. ಮತ್ತು ದೇವರೇ ನನಗೆ ಆ ಒಂದು ಕಾರ್ಯ ಕೊಟ್ಟಿದ್ದಾರೆ ಎಂಬುದು ನನ್ನ ಮನಸ್ಸಿನಲ್ಲಿ ಆಗ್ತದೆ. ನಾನು ಕಲ್ತದ್ದು ಬೆಳೆದದ್ದೆಲ್ಲ ಕ್ರಿಶ್ಚಿಯನ್ರು ಬಹಳಷ್ಟು ಕಡಿಮೆ ಇರುವಂಥ ಪ್ರದೇಶಗಳಲ್ಲಿ. ನಾನು ನನ್ನ ಎಲಿಮೆಂಟ್ರಿ ಶಾಲೆ ಅದು ಸ್ಟಾರ್ಟ್ ಮಾಡಿದ ಅಳಂತೋಡಲ್ಲಿ, ಅಲ್ಲಿ ಕ್ರಿಶ್ಚಿಯನ್ನರು ಬಹಳ ಕಡಿಮೆ. ನಾನು ಹೈಸ್ಕೂಲ್ ಮಾಡಿದ ಸುಳ್ಳ್ಯದಲ್ಲಿ,
ಆ ಕಾಲದಲ್ಲಿ ಹೈಸ್ಕೂಲಿಗೆ ಹೋಗು ಅಂತ ಹೇಳಿದ್ರೆ ಈಗ ಒಂದು ದೊಡ್ಡ ಯೂನಿವರ್ಸಿಟಿಗೆ ಹೋದಷ್ಟು ದೊಡ್ಡ ಸಂಗತಿ ಗೊತ್ತು. ಯಾಕಂತ ಹೇಳಿದ್ರೆ ಮಡಿಕೇರಿ ಬಿಟ್ಟರೆ ಪುತ್ತೂರು ತನಕ, ಪುತ್ತೂರು ಅಲ್ಲ ಸುಳ್ಳೆ ತನಕ ಬೇರೆ ಯಾವುದೂ ಹೈಸ್ಕೂಲ್ ಇಲ್ಲ. ಆ ಹೈಸ್ಕೂಲಿಗೆ ಹೋಗೋದು ಸೇರೋದು ಅಂತ ಹೇಳಿದ್ರೆ ಆ ಊರಲ್ಲಿ ಒಂದು ದೊಡ್ಡ ಸಂಗತಿ. ಹಾಗೆ ನಾನು ಹೈಸ್ಕೂಲಿಗೆ ಹೋಗಿ ಸೇರಿದೆ. ಅಲ್ಲೂ ಸಹ ಕ್ರಿಶ್ಚಿಯನ್ರು ಬಹಳ ಕಡಿಮೆ. ನಿಮಗೆ ಈಗಲೂ ಗೊತ್ತಿರುವಂತೆ ಸುಳ್ಳ್ಯದಲ್ಲಿರುವಂಥ ಧರ್ಮ ಕೇಂದ್ರ ಭಾಳ ಸಣ್ಣದು. ನಾನು ಆ ಚರ್ಚ್ಗಳಿಗೆ ಹೋಗ್ತಿದ್ದೆ, ಚರ್ಚಿಗೆ ಹೋಗ್ತಾಯಿದ್ದೆ. ಅಲ್ಲಿ ಸಹ ಒಂದು ಕ್ರಿಶ್ಚಿಯನ್ನರ ಒಡನಾಟ ಬಹಳ ಕಡಿಮೆ. ಕ್ರಿಸ್ತೇತರ ಸಹೋದರರು, ಹಿಂದೂಗಳು, ಮುಸಲ್ಮಾನರೆಲ್ಲ ಜಾಸ್ತಿ. ಹಾಗಿರುವಾಗ ಈ ಗುರುವಾಗಬೇಕು ಎಂಬ ಒಂದು ಯೋಚನೆ ನನಗೆ ಮನೆಯಿಂದಲೇ ಸಿಕ್ಕಿತು. ಹಾಗೆ ನಾನು ಬೆಳೆದು ಗುರು ಆಗಲಿಕ್ಕೆ ದೇವರೇ ಕಾರಣ ಅಂತ ನಾನು ಹೇಳೋದು, ದೇವರ ಕರೆ ಹೇಳೋದಕ್ಕೆ ನಾನು ಒಂದು ಸಾಕ್ಷಿ. ಧರ್ಮಾಧ್ಯಕ್ಷರೇ, ಆಧ್ಯಾತ್ಮಿಕ ಅಂದರೆ ಏನು? ಪ್ರತಿಯೊಬ್ಬರ ಜೀವನದಲ್ಲಿ ಅದರ ಮಹತ್ವ ಕುರಿತು ನಿಮ್ಮ ಅನಿಸಿಕೆ. ಆಧ್ಯಾತ್ಮಿಕ ಮಾನವ ಜೀವನ ಅದು ನಿಜವಾಗಿ ಆಧ್ಯಾತ್ಮಿಕವೇ ಆಗಿದೆ. ಮನುಷ್ಯನಿಗೂ ಮೃಗಗಳಿಗೂ ಪ್ರಾಣಿ ಪಕ್ಷಿಗಳಿಗೆ ಆದಂಥ ವ್ಯತ್ಯಾಸ ಏನು? ನಮ್ಮ ಶರೀರ ಮತ್ತು ಪ್ರಾಣಿಗಳ ಶರೀರ ಅಂತ ಹೇಳಿದ್ರೆ ಸರಿಸಮಾನವಾಗಿ ಎಲ್ಲ ರೀತಿ ಒಂದೇ ರೀತಿಯಲ್ಲಿ. ನಮ್ಮ ಕಣ್ಣಿದೆ, ಅದಕ್ಕೆ ಕಣ್ಣಿದೆ. ನಮ್ಮ ತಲೆ ಇದೆ, ಅದಕ್ಕೂ ತಲೆ ಇದೆ. ಮೂಗಿದೆ, ಅದಕ್ಕೂ ಮೂಗಿದೆ. ನಾವು ಸ್ವಲ್ಪ ನೆಟ್ಟಾಗಿ ನಡೀತೇವೆ, ಅವು ನಾವು 4 ಕಾಲನ್ನು ನಡೀತೇವೆ. ಮೃಗಗಳು ಅವು ತಿಂತವೆ, ನಾವು ತಿಂತವೆ. ಹಾಗೆ ಪ್ರಾಣಿಗಳು ಮತ್ತು ಮನುಷ್ಯರು ವ್ಯತ್ಯಾಸ ಏನು ಅಂತ ಹೇಳಿದ್ರೆ ಶಾರೀರಿಕವಾಗಿ ನೋಡಿದ್ರೆ ದೊಡ್ಡ ವ್ಯತ್ಯಾಸ ಏನು ಕಾಣಲಿಕ್ಕೆ ಆಗೋದಿಲ್ಲ. ವ್ಯತ್ಯಾಸ ಏಕೈಕ ವ್ಯತ್ಯಾಸ ಅಂತ ಹೇಳಿದ್ರೆ ಈ ಮನುಷ್ಯನಿಗೆ ಚಿಂತನೆ ಮಾಡಲಿಕ್ಕೆ, ಯೋಚನೆ ಮಾಡಲಿಕ್ಕೆ ಶಕ್ತಿ ಇದೆ ಮತ್ತು ಸ್ವಾತಂತ್ರ್ಯ ಇದೆ. ಈ ಪವಿತ್ರ ಗ್ರಂಥದಲ್ಲಿ ನಾವು ಓದ್ತೇವೆ, ದೇವರು ಮನುಷ್ಯರನ್ನು ತನ್ನ ಹೋಲಿಕೆಯಲ್ಲಿ ಮತ್ತು ಸ್ವರೂಪದಲ್ಲಿ ಸೃಷ್ಟಿ ಮಾಡಿದ್ದಾರೆ. ದೇವರ ಹೋಲಿಕೆ ಮತ್ತು ಸ್ವರೂಪ ಅಂತ ಹೇಳೋದು ಇದೆ. ಏನು? ಸ್ವಾತಂತ್ರ್ಯ ಮತ್ತು ಚಿಂತನೆ ಮಾಡುವಂಥ ಶಕ್ತಿ. ಆಧ್ಯಾತ್ಮಿಕವಾದ ಅಂದರೆ ಮನುಷ್ಯರಲ್ಲಿ ಶರೀರ ಮಾತ್ರ ಅಲ್ಲ, ಅವನಲ್ಲಿ ಆತ್ಮವೂ ಇದೆ. ಈ ಆತ್ಮ ಇರುವುದರಿಂದಲೇ ಅವನು ಮನುಷ್ಯನಾಗಿರ್ತಾನೆ, ಇಲ್ಲದ್ರೆ ಅವನು ಮನುಷ್ಯ ಆಗಿರೋದು. ಆದ್ದರಿಂದ ಆಧ್ಯಾತ್ಮಿಕ ಜೀವನ ಅಂತ ಹೇಳಿದ್ರೆ ಬಹಳ ಮುಖ್ಯವಾದಂಥ ಜೀವನ. ಅದು ಕೇವಲ ಪ್ರಾರ್ಥನೆ ಮಾಡೋದಲ್ಲಿ ಮಾತ್ರ ಅದು ಹೊಂದಿಕೊಳ್ಳಿಲ್ಲ. ಪ್ರಾರ್ಥನೆ ಖಂಡಿತ ಮಾಡಬೇಕು, ದೇವರ ವಾಕ್ಯವನ್ನು ಓದಬೇಕು, ಧ್ಯಾನ ಮಾಡಬೇಕು, ನಮ್ಮ ಪವಿತ್ರ ಸಂಸ್ಕಾರಗಳನ್ನು ಸ್ವೀಕರಿಸಬೇಕು. ಆಮೇಲೆ ಇತರ ಏನು ತಪಸ್ಸು, ಧ್ಯಾನ ಮತ್ತು ಉಪವಾಸ ಇದೆಲ್ಲ ಮಾಡಬೇಕು. ಅದರೊಂದಿಗೆ ಆಧ್ಯಾತ್ಮಿಕವಾದೊಂದು ಜೀವನ. ನಾವು ಓದ್ತಾ ಇದ್ದೇವೆ ಸಂತ ಪೌಲನ ಬರೆದ ಪತ್ರಿಕೆ, ಗಲಾತ್ಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ ಹೇಳ್ತಾರೆ, ನೀವು ಆಧ್ಯಾತ್ಮಿಕವಾದ ಪವಿತ್ರಾತ್ಮನ ಫಲಗಳನ್ನು ಹೊರಡಿಸಬೇಕು. ಪವಿತ್ರಾತ್ಮನ ಫಲಗಳು 12: ಪ್ರೀತಿ, ಶಾಂತಿ, ಸಮಾಧಾನ, ಆತ್ಮಸಂಯಮ ಮುಂತಾದಂಥ ಗುಣಗಳು. ಅದನ್ನು ಹೊರತರಬೇಕು ಅಂತೇಳಿ. ಕೆಲವೊಮ್ಮೆ ಏನಾಗ್ತಂದರೆ, ಕೆಲವರು ದೀರ್ಘ ಸಮಯ ಪ್ರಾರ್ಥನೆ ಮಾಡ್ತಾರೆ, ಉಪವಾಸವನ್ನು ಮಾಡ್ತಾರೆ, ದೇವರ ವಾಕ್ಯವನ್ನು ಓದ್ತಾರೆ, ಆದರೆ ಅವರು ಜಗಳಾಡ್ತಾರೆ. ಎಲ್ಲರಲ್ಲ, ಕೆಲವರು ಜಗಳಾಡ್ತಾರೆ, ಮತ್ಸರ ಮಾಡ್ತಾರೆ. ಅವರೊಟ್ಟಿಗೆ ಜೀವನ ಸಾಗಿಸಲಿಕ್ಕೆ ಕಷ್ಟ. ಕೆಲವು ಕುಟುಂಬ ಜೀವನದಲ್ಲೂ ಹಾಗೆ. ಒಂದು ವೇಳೆ ಗಂಡಸರಿರ್ಬೋದು, ಅವರು ದೊಡ್ಡ ಧ್ಯಾನ ಕೊಡುವರು, ಧ್ಯಾನ ಮಾಡಿಸುವರು, ಆದರೆ ಹೆಂಡತಿಯವರನ್ನ ಸರಿ ಹೋಗುವುದಿಲ್ಲ. ಹೀಗೂ ಇರ್ಬೋದು. ಹೆಂಡತಿ ಅವಳು ಯಾವಾಗಲೂ ದೇವರ ವಾಕ್ಯ ಓದುತ್ತಾ ಬೈಬಲನ್ನು ಎತ್ತಿಡ್ಕೊಂಡು ದಿನ ಪ್ರತಿ ಚರ್ಚಿಗೆ ಹೋಗಿ ಬರೋದು, ಆದರೆ ಅವರನ್ನೇ ಜೀವಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಯಾವಾಗಲೂ ತರಲೆ ಮಾಡುತ್ತಾ ಜಗಳ ಮಾಡುತ್ತಾ ಇರುವಂಥ ವ್ಯಕ್ತಿಗಳನ್ನು ನಾನು ನೋಡಿದ್ದೆ. ಅದು ಯಾಕೆ ಆಗ್ತದೆ ಅಂತ ಹೇಳಿದ್ರೆ, ನಿಜವಾಗಿ ಖಂಡಿತವಾಗಿ ಸೈತಾನ್ನ ಒಂದು ಪ್ರಲೋಭನೆ ಅವರಿಗೆ ಬರ್ತದಿರಬಹುದು. ಒಳ್ಳೆಯದಾಗಿ ಜೀವಿಸಲಿಕ್ಕೆ ಯಾರು ಪ್ರಯತ್ನ ಮಾಡ್ತಾರೋ ಅವರನ್ನು ಪ್ರಲೋಭನೆ ಮಾಡಲಿಕ್ಕೆ, ಹಾಳು ಮಾಡಲಿಕ್ಕೆ ಸೈತಾನದು ಒಂದು ದೊಡ್ಡ ಯುದ್ಧವೇ ಉಂಟು. ಆದರೆ ಅದನ್ನು ಜಯಿಸಿ ಎಲ್ಲರೊಡನೆ ಪ್ರೀತಿಯಿಂದಿರುವಂಥದ್ದು. ಈಗಿನ ಸ್ವಾಮಿಯವರು ಈಗ ಒಂದು ಅಪಸ್ತೋಲಿಕ ಲೇಖನವನ್ನು ರಚಿಸಿದ್ದಾರೆ, ಡೆಲೆಕ್ಸತ್ತೆ, ನಿನ್ನನ್ನು ನಾನು ಪ್ರೀತಿಸಿದ್ದೇನೆ ಎಂಬವರು.
ಎಲ್ಲರನ್ನು ಪ್ರೀತಿಸೋದು, ಅದು ನಿಸ್ವಾರ್ಥವಾಗಿ ಪ್ರೀತಿಸೋದು, ಅದು ಆಧ್ಯಾತ್ಮಿಕ ಜೀವನ. ಅದರದ್ದು ಪ್ರೀತಿ ಇಲ್ಲದೆ ಆಧ್ಯಾತ್ಮಿಕ ಜೀವನ ಇಲ್ಲ. ಪವಿತ್ರ ಗ್ರಂಥದಲ್ಲಿ ಅದೆಷ್ಟೋ ವಾಕ್ಯಗಳಿವೆ. ಏನು ಜೀವನದಲ್ಲಿ ಅಳವಡಿಸಿಕೊಳ್ಳದಂಥ ವಿಶ್ವಾಸ ನಿರ್ಜೀವ, ಅದು ಸತ್ತದ್ದು ಅಂತ ಸಂತ ಜಾಕೋಬರು ಹೇಳ್ತಾರೆ. ಅದೇ ರೀತಿಯಲ್ಲಿ ಯೇಸು ಸ್ವಾಮಿಯವರು ಹೇಳ್ತಾರೆ, ನೀವು ನನ್ನ ಶಿಷ್ಯರು ಅಂತೇಳಿ ಇತರರು ಅರ್ಥ ಮಾಡಿಕೊಳ್ಳೋದು ಹೇಗೆ? ಪರಸ್ಪರ ಪ್ರೀತಿಯಿಂದ. ನಿಮಗೆ ಪ್ರೀತಿ ಇದ್ದರೆ ನೀವು ನನ್ನ ಶಿಷ್ಯರು ಅಂತ ಅರ್ಥ. ಪ್ರೀತಿ ಇಲ್ಲ ಆದರೆ ನಿಮಗೆ ನನ್ನ ಶಿಷ್ಯರು ಅಂತ ಅರ್ಥ ಆಗಲಿ ಮಾಡಲಿಕ್ಕೆ ಆಗೋದಿಲ್ಲ. ಸೈಂಟ್ ಫ್ರಾನ್ಸಿಸ್ ಅಸೀಸಿ ಅವ್ರ ಕುರಿತು ಕೇಳಿರ್ಬೋದು. ಅವರು ದ್ವಿತೀಯ ಕ್ರೈಸ್ತ ಅಂತ ಅವರ ಹೆಸರು ಗಳಿಸ್ತಾರೆ. ಅವರು ಯಾವುದು ದುಷ್ಟ ಮನುಷ್ಯರಾಗಲಿ ಮೃಗಗಳಾಗಲಿ ಅವರನ್ನು ಸೋಲಿಸಿದರು. ಹೇಗೆ? ಖಡ್ಗದಿಂದಲ್ಲ, ಚೂರಿಯಿಂದಲ್ಲ, ಬಾಂಬ್ನಿಂದಲ್ಲ, ಪ್ರೀತಿಯಿಂದ. ಪ್ರೀತಿಯಿಂದ ಎಲ್ಲರನ್ನು ಸೋಲಿಸುವಂಥ, ಪ್ರೀತಿಯಿಂದ ಎಲ್ಲರನ್ನು ಪ್ರಭಾವಿಸುವಂಥ ಶಕ್ತಿ ಅವರಲ್ಲಿ. ಅದು ದೇವರ ಆತ್ಮರ ಪ್ರೇರಣೆಯಿಂದ ಬರುವಂಥದ್ದು, ದೇವರ ಪ್ರೀತಿಯಿಂದ ಬರುವಂಥದ್ದು. ಆದ್ದರಿಂದ ಎಲ್ಲರ ಮೇಲೆ ಪ್ರೀತಿ ಅನುಕಂಪ ಇರಬೇಕು ಎಂಬುದು ಆಧ್ಯಾತ್ಮಿಕ ಜೀವನದ ತಿರುಳು ಥರ ಹೇಳ್ತಾರೆ. ಎಷ್ಟೇ ಪ್ರಾರ್ಥನೆ ಮಾಡಿ ನಾವು ಓದ್ತೇವಲ್ಲ, ಸಂತ ಪೌಲನ ಬರೆದ ಕೊರಿಂಥಿಯರಿಗೆ ಬರೆದ ಪತ್ರ 1ನೇ ಪತ್ರ 13ನೇ ಅಧ್ಯಾಯ ಇಡೀ ಅದೊಂದು ಕವನವೇ, ಏನು ಪ್ರೀತಿಯ ಕುರಿತು. ನೀವು ಏನೇ ಪವಾಡ ಮಾಡಿ ನೀವು ಈ ಬೆಟ್ಟವನ್ನೇ ಸರಿಸುವಂಥ ವಿಶ್ವಾಸ ನಮಗಿರಲಿ, ಏನೇ ಇರಲಿ, ನಿಮ್ಮಲ್ಲಿ ಪ್ರೀತಿಸಿದರೆ ನೀವು ಪ್ರಯೋಜನರಹಿತರು ಎನ್ನುವಂತೆ. ಆದ್ದರಿಂದ ನಿಜವಾದ ಪವಿತ್ರವಾದ ಪ್ರೀತಿ ಅದು ಆಧ್ಯಾತ್ಮಿಕ ಜೀವನದ ತಿರುವು. ಆ ಪ್ರೀತಿ ನಮ್ಮಲ್ಲಿ ಬೆಳೀತಾ ಇರಬೇಕು. ಎಲ್ಲರ ಮೇಲೆ ಅನುಕಂಪೆ, ಯಾರಲ್ಲೂ ದ್ವೇಷ ಇಲ್ಲ, ಯಾರಲ್ಲೂ ಕೋಪ ಇಲ್ಲ, ಯಾರಿಗೂ ಅನ್ಯಾಯ ಇಲ್ಲ, ಎಲ್ಲಿ ಒಳಿತನ್ನೇ ಮಾಡುವಂಥ ಕಾರ್ಯವನ್ನು ಮಾಡಲಿಕ್ಕೆ ಅದು ದೇವರ ಕೃಪೆ ಇದ್ದರೆ ಮಾತ್ರ ಸಾಧ್ಯ. ಆಧ್ಯಾತ್ಮಿಕ ಇರೋರಿಗೆ ಮಾತ್ರ ಸಾಧ್ಯ. ಅಂಥವರನ್ನು ದೇವರು ಮೆಚ್ಚುತ್ತಾರೆ, ಅಂಥವರನ್ನು ಜನರು ಮೆಚ್ಚಿರ್ತಾರೆ. ಅಂಥವರ ಕೊರತೆ ಈಗ ಲೋಕದಲ್ಲಿ ಭಾಳಷ್ಟು ಇದೆ. ನೀವು ದಿನಪ್ರತ ಪತ್ರಿಕೆಗಳನ್ನು ಓದಿ, ಅವನು ಕೆಟ್ಟವನು, ಅವಳು ಕೆಟ್ಟವಳು, ಅವಳು ಕೀಳು, ಅವನು ಕೀಳು, ಅವರು ಮಾಡೋದು ಸರಿ ಇಲ್ಲ, ನಾನು ಮಾಡೋದು ಸರಿ ಇದ್ದೇನೆ, ಇತರರಿಗೆ ಬೈಯುವಂಥದ್ದು, ಇತರರಿಗೆ ದ್ರೋಹ ಮಾಡುವಂಥದ್ದು, ಆ ರೀತಿಯ ಒಂದು ಪರಿಪಾಠವನ್ನು ನಾವು ನೋಡ್ತಾ ಇದ್ದೇವೆ. ಯಾಕೆ ಅದು ಬರ್ತದೆ ಅಂತ ಹೇಳಿದರೆ, ದೇವರ ಸರಿಯಾದ ಧ್ಯಾನ ಅಥವಾ ಜ್ಞಾನ ಇಲ್ಲದಂತೆ ಬರ್ತದೆ. ಅದರಿಂದ ಪ್ರೀತಿ ಬೇಕು ನಮಗೆ. ಪ್ರೀತಿ ಎಲ್ಲರಲ್ಲಿ ಪ್ರೀತಿ ಬೇಕು. ಅದು ಪವಿತ್ರವಾದ ಪ್ರೀತಿ ಬರಬೇಕಿದ್ರೆ ಅದು ಆಧ್ಯಾತ್ಮಿಕ ಜೀವನದ ಮಾತ್ರ ಸಾಧ್ಯ. ದೇವರ ವಾಕ್ಯ ಓದಿದವರಿಗೆ, ಪವಿತ್ರ ಸಂಸ್ಕಾರಗಳನ್ನು ಸ್ವೀಕರಿಸಿದವರಿಗೆ, ಪ್ರಾರ್ಥನೆ ಮಾಡುವವರಿಗೆ ಮಾತ್ರ ಈ ರೀತಿಯಲ್ಲಿ ನಿಸ್ವಾರ್ಥವಾದ ಪ್ರೀತಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ, ಕೆಲವರು ಪ್ರೀತಿಸ್ತಾರೆ, ದೇವರ ನಂಬಿಕೆ ಇಲ್ಲದವರು, ಏನು ನಾಸ್ತಿಕರು ಸಹ ದೇವರ ಪ್ರೀತಿಸಿ ಇತರರಿಗೆ ಉಪಕಾರ ಮಾಡೋದುಂಟು. ಆದರೆ ಏನಾಗ್ತದೆ, ಅದು ಆಪೇಕ್ಷಿಕವಾದಂಥ ಒಂದು ಒಳ್ಳೆಯ ಕಾರ್ಯವನ್ನು ಒಳ್ಳೆಯ ಕಾರ್ಯ ಅವ್ರು ಮಾಡ್ತಾರೆ. ಆದರೆ ಕೆಲವೊಮ್ಮೆ ಅದು ನಿಸ್ವಾರ್ಥ ಪ್ರೀತಿನ ಹೇಳಿ ಬರಲಿಲ್ಲ ಹೌದು. ಅದರಿಂದ ನಾವು ದೇವರ ಮೇಲೆ ಭಕ್ತಿ ಸರಿಯಾಗಿ ಇದ್ದರೆ ಅದನ್ನು ನಾವು ಹೊರಪಡಿಸಬೇಕಿದ್ರೆ ನಾವು ದೇವರಲ್ಲಿ ಆರಾಧನೆ ಬೇಕು, ಪ್ರಾರ್ಥನೆ ಬೇಕು, ಧ್ಯಾನ ಬೇಕು. ಅದು ಜೀವನದಲ್ಲಿ ಅಳವಡಿಸಬೇಕು. ಪ್ರೀತಿಯ ಧರ್ಮಾಧ್ಯಕ್ಷರೇ, ಇವತ್ತಿನ ಯುವ ಪೀಳಿಗೆ ಲೌಕಿಕ ವಿಷಯಗಳಿಗಾಗಿ ಅಪ್ಪಿಕೊಳ್ಳುತ್ತದೆ. ಆಧ್ಯಾತ್ಮಿಕತೆ ಕಡೆ ನೀವು ಏನು ಹೇಳಿ ಇವರಿಗೆ ಹಿತ ನುಡಿಗಳನ್ನು, ಈ ಯುವ ಪೀಳಿಗೆಯನ್ನು ಹೇಗೆ ಲೌಕಿಕತೆಯಿಂದ ದೇವರಿಗೆ ಬೇಕಾದ ಜೀವನ ನಡೆಸಲಿಕ್ಕೆ ನೀವೇನು ಬಯಸುತ್ತೀರಿ? ಯುವಜನರು ಅಂತ ಹೇಳುವಾಗ ಇವತ್ತಿನ ಪತ್ರಿಕೆಯಲ್ಲೇ ಇದೆ, ಭಾರತದ ಶಕ್ತಿ ಅಂತ ಹೇಳಿದ್ರೆ ಅದು ಯುವಜನರ ಶಕ್ತಿ. ಇಡೀ ಪ್ರಪಂಚದಲ್ಲಿ ಇವತ್ತು ಭಾರತ ಈ ಯುವಜನರ ಸಂಖ್ಯೆಯಲ್ಲಿ ಅತಿ ದೊಡ್ಡದು. ಸಾಕಷ್ಟು ಯುವ ಶಕ್ತಿ ನಮ್ಮಲ್ಲಿದೆ. ಆದರೆ ಏನಾಗ್ತಂದರೆ, ಈ ಯುವಜನರು ಕೆಲವೊಮ್ಮೆ ಅಂದುಕೊಳ್ತಾರೆ, ನಾನು ಒಂದು ಆಧ್ಯಾತ್ಮಿಕ ಜೀವನ ನಡೆಸಿದರೆ ನನಗೆ ಸ್ವಲ್ಪ ಸಂತೋಷ ಕಡಿಮೆ ಆಗ್ಬೋದು, ನನ್ನ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗ್ಬೋದು, ನನಗೆ ಒಳ್ಳೆಯದಾಗಿ ಬೆಳೀಲಿಕ್ಕೆ ಸಾಧ್ಯ ಆಗದೇ ಇರಬಹುದು ಎಂಬ ನಂಬಿಕೆ ಕೆಲವರಲ್ಲಿ ಇದೆ. ಅದು ತಪ್ಪು ನಂಬಿಕೆ.
ನೈಜವಾದಂಥ ಸಂತೋಷ, ನೈಜವಾದಂಥ ಶಕ್ತಿ ಅದು ದೇವರಿಂದಲೇ ಬರುತ್ತೆ. ದೇವರ ಮೇಲೆ ನಿಜವಾದ ಭಕ್ತಿ ಇದ್ದವರಿಗೆ, ನಿಜವಾದ ಪ್ರೀತಿ ಇದ್ದವರಿಗೆ ಯಾವುದಕ್ಕೂ ಕಡಿಮೆ ಇಲ್ಲ. ದೇವರು ಸಚ್ಚಿದಾನಂದ, ಸಂಸ್ಕೃತದ 3 ಪದಗಳು, ಸತ್, ಚಿತ್, ಆನಂದ. ಸತ್ ಅಂದರೆ ಅದು ಅಸ್ತಿತ್ವ, ಎಕ್ಸಿಸ್ಟೆನ್ಸ್, ಸತ್ವ ಅಸ್ತಿತ್ವ. ಆ ಅಸ್ತಿತ್ವದ ಪೂರ್ಣತೆ ಇರುವುದು ದೇವರಲ್ಲಿ. ನಮ್ಮಲ್ಲಿ ಎಲ್ಲ ಅಸ್ತಿತ್ವ ಸ್ವಲ್ಪ ಇರುವುದು, ಪೂರ್ಣತೆ ಇರುವುದು ದೇವರಲ್ಲಿ. ಹಾಗಾದರೆ ಪೂರ್ಣವಾದ ಅಸ್ತಿತ್ವ ಬೇಕಿದ್ದರೆ ದೇವರ ಕಡೆ ತಿರುಗಬೇಕು. ಎರಡನೇದು ಚಿತ್ತ ಅಂದರೆ ಬುದ್ಧಿ. ನಿಜವಾದ ಬುದ್ಧಿ, ಸತ್ಯ, ಜ್ಞಾನ ಅದು ದೇವರಲ್ಲಿದೆ. ದೇವರಲ್ಲಿ ಮಾತ್ರ ಸತ್ಯದ ತಿರುಳು ಇದೆ, ದೇವರಲ್ಲಿ ಮಾತ್ರ ಜ್ಞಾನವೂ ಇದೆ. ಯಾರು ದೇವರ ಕಡೆ ತಿರುಗ್ತಾರೋ ಅವರಿಗೆ ಜ್ಞಾನ ದೊರಕುತ್ತದೆ. ಆದರೆ ಜ್ಞಾನ ಬೇಕು, ಬುದ್ಧಿ ಬೇಕು, ಶಕ್ತಿ ಬೇಕು, ಅರಿವೇ ಶಕ್ತಿ, ಜ್ಞಾನವೇ ಶಕ್ತಿ, ಅದು ಬೇಕು. ಅವರು ದೇವರ ಕಡೆ ಇರಬೇಕು, ದೇವರ ಹತ್ರ ಹೋಗಬೇಕು, ಭಕ್ತಿ ಬೇಕು, ಆಧ್ಯಾತ್ಮಿಕ ಜೀವನ ಬೇಕು. ಮೂರನೇದಾಗಿ ಆನಂದ ಅಂತೇಳಿ, ಯುವತಿಯರಿಗೆ ಆನಂದಿಸಬೇಕು. ಪವಿತ್ರ ಗ್ರಂಥ ಹೇಳ್ತದೆ, ಯುವಕರೇ, ಯುವಜನರೇ, ನೀವು ಸಂತೋಷ ಪಡಲಿ. ನಿಮ್ಮ ಯೌವನದಲ್ಲಿ ನಿಮಗೆ ಏನು ಸಂತೋಷ ಪಡಲಿಕ್ಕೆ ಆಸೆ ಇದೆ ಅದು ಸಾಕಷ್ಟು ನೀವು ಅನುಭವಿಸ್ಕೊಳ್ಳಿ ಹೇಳ್ತಾರೆ. ಈ ನಿಜವಾದ ಆನಂದ ಅಂತ ಹೇಳಿದ್ರೆ ದೈವಿಕವಾದಂಥ ಆನಂದ. ಈ ಮನುಷ್ಯರನ್ನು ಸೃಷ್ಟಿ ಮಾಡಿದ ದೇವರು, ಅವರಲ್ಲಿರುವ ಆನಂದಕ್ಕಿರುವಂಥ ತ್ವರೆಯನ್ನು ಕೊಟ್ಟದ್ದು ದೇವರು. ಹಾಗಿರುವಾಗ ಸರಿಯಾದ ಆನಂದ ದೇವರಲ್ಲೇ ಇದೆ. ಆ ಸರಿಯಾದ ಆನಂದ, ಪಾಪರಹಿತವಾದ ಆನಂದ, ಕೊಳಕು ರಹಿತವಾದಂಥ ಆನಂದ, ನೈಜವಾದ ಆನಂದ, ಸ್ಥಿರವಾಗಿ ನಿಲ್ಲುವಂಥ ಆನಂದ, ಸನಾತನವಾದ ಶಾಶ್ವತವಾದ ಆನಂದ ಅಂತ ಹೇಳಿದರೆ ಅದು ದೇವರಿಂದ ಮಾತ್ರ ಬರುವುದು. ಇದನ್ನು ನಮ್ಮ ಯುವಕ ಜನರು ಅರ್ಥ ಮಾಡಿಕೋಬೇಕು. ಯಾವ ಯುವಕ ಯುವತಿಯರು ಈ ದೇವರನ್ನು ಅಪ್ಪಿಡ್ಕೊಂಡು ಅವರ ಜ್ಞಾನದಲ್ಲಿ ಬಿಡುತ್ತಾರೋ ಅವರು ಸಂತೋಷ ಪಡ್ತಾ ಇಲ್ಲ. ಇತ್ತೀಚಿನ ಕಾಲದಲ್ಲಿ ನಾವು ಭಾಳ ಸಂತೋಷ ಪಡುವಂಥ ಒಬ್ಬ ಯುವಕ ಅಂತ ಹೇಳಿದ್ರೆ ಕಾರ್ಲೋ ಅಕ್ವಿಟಸ್. ಯುವಕ ಭಾಳ ಸಣ್ಣ ಪ್ರಾಯದಲ್ಲಿ ತೀರ್ಕೊಂಡಿದ್ದಾನೆ. ಅವನನ್ನು ಈಗ ಸಂತರು ಅಂತ ಘೋಷಿಸಿದ್ದಾನೆ. ಅವನು ಜೀವನದಲ್ಲಿ ಎಲ್ಲವನ್ನು ಅಂದರೆ ಕ್ರಿಕೆಟ್ ಆಡಲಿಕ್ಕಿರಲಿ ಅಥವಾ ಬೇರೆ ಏನು ಆಟ ಆಡಲಿಕ್ಕಿರಲಿ ಅಥವಾ ಕಂಪ್ಯೂಟರ್ ಇರಲಿ ಎಲ್ಲವನ್ನು ಉಪಯೋಗಿಸಿಕೊಂಡು ಬಾಳಿದಂಥ ಒಬ್ಬ ವ್ಯಕ್ತಿ. ಆದರೆ ಆರಾಧನೆಯಲ್ಲಿ, ಪ್ರಾರ್ಥನೆಯಲ್ಲಿ, ಪವಿತ್ರ ಪ್ರಸಾದ ಸ್ವೀಕರಣೆಯಲ್ಲಿ, ಪವಿತ್ರ ಪ್ರಸಾದದ ಆರಾಧನೆಯಲ್ಲಿ ಅವನು ಸಮಯವನ್ನು ಮುಳುಗಿಸಿದ. ಆದ್ದರಿಂದ ದೇವರ ಕಡೆಗೆ ತಿರುಗಿದವರಿಗೆ ಸಂತೋಷ, ನಿಜವಾದಂಥ ಸಂತೋಷ, ಆನಂದ ದೇವರ ಕಡೆಯಲ್ಲಿದೆ. ದೇವರನ್ನು ಬಿಟ್ಟು ಆನಂದಕ್ಕೆ ಹೋಗುವಾಗ ಅದು ದಾರಿ ತಪ್ಪಿದ ಆನಂದ, ಅದು ತಾತ್ಕಾಲಿಕ ಆನಂದ, ಅದು ಪಕ್ಕನೆ ಕೊನೆಗೊಳ್ಳುತ್ತದೆ. ದೇವರ ಕಡೆಯಲ್ಲಿರುವಂಥ ಆನಂದ ಅಂತೇಳಿ ಅದು ಅತಿ ಶ್ರೇಷ್ಠವಾದಂಥ ಆನಂದವಾಗಬೇಕು. ಆದ್ದರಿಂದ ಯುವಜನರು ದೇವರ ಕಡೆಗೆ ತಿರುಗಬೇಕು, ದೇವರ ವಾಕ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ದೇವರ ಕಡೆಗೆ ಹೋಗಲಿಕ್ಕೆ ಹೆದರಬಾರ್ದು. ಕೆಲವರಿಗೆ ಹೆದರಿಕೆ. ದೇವರು ಹೆದರಬೇಕಾದವರಲ್ಲ. ಅವರು ಪ್ರೀತಿ ಸ್ವರೂಪಿ, ಅವರ ಆನಂದ ಸ್ವರೂಪಿ, ಅವರು ಕರುಣಾಮಯ. ಅವರ ಸನ್ನಿಧಿಗೆ ಹೋದವರು ಯಾರನ್ನೂ ಅವರು ತಳ್ಳಿ ಹಾಕುವುದಿಲ್ಲ. ಎಲ್ಲರನ್ನೂ ಅಪ್ಪಿಕೊಳ್ಳುವಂಥ, ಸೇರಿಸಿಕೊಳ್ಳುವಂಥವರು ದೇವರಾಗಿದ್ದಾರೆ. ಯೇಸು ಸ್ವಾಮಿಯವರ ಕಡೆಗೆ ಬಂದವರು ಯಾರನ್ನು ಅವರು ತಳ್ಳಿ ಹಾಕಿಲ್ಲ. ಅವರು ಹೇಳಿದರು, ನನ್ನ ಕಡೆಗೆ ಬರುವುದಿಲ್ಲ, ಯಾರನ್ನೂ ತಳ್ಳಿ ಹಾಕುವುದಿಲ್ಲ ಅಂತ ಹೇಳಿದರು. ಆದರೆ ಯೇಸು ಸ್ವಾಮಿಯವರಿಗೆ ಕೆಲವರ ಮೇಲೆ ಸ್ವಲ್ಪ ವೈಷಮ್ಯ ಇತ್ತು. ಯಾರಂತ ಹೇಳಿದ್ರೆ ದ್ವಂದ್ವ ಮನಸ್ಸಿನವರು. ಒಳಗೆ ಒಂದುಂಟು, ಹೊರಗೆ ಒಂದುಂಟು. ಫರಿಸೇಯರು ಹೇಳ್ತಾರೆ, ಫರಿಸೇಯಿಕ್ ಮೆಂಟಾಲಿಟಿ. ಅವರು ಒಳಗೆ ಒಂದನ್ನು ಯೋಚನೆ ಮಾಡ್ತಾರೆ, ಹೊರಗೆ ಅವರು ಬೇರೆ ತೋರ್ಪಡಿಸ್ತಾರೆ. ಅಂಥವರನ್ನು ಈ ಸಮಾಧಿಗಳು, ಏನು ಸಮಾಧಿಯನ್ನು ಹೊರಗೆ ಒಳ್ಳೆ ಚಂದ ಮಾಡಿ ಹೂ ಹಚ್ಚಿದ್ದಾರೆ, ಗಾರ್ಲೆಂಡ್ ಹಾಕಿದ್ದಾರೆ, ಪೇಂಟ್ ಎಲ್ಲ ಮಾಡಿದ್ದಾರೆ. ಅದರೊಳಗೆ ಏನಿದೆ? ಶವ ಇದೆ, ಕೊಳಲು ನಾರುವಂಥ ಶವ ಇದೆ. ಅದೇ ರೀತಿಯಲ್ಲಿ ಪರಿಸರನ್ನು ಅವ್ರಿಗೆ ಹಾಗೆ ಕರೆದಿದ್ದಾರೆ. ಆದರೆ ನಾವೆಲ್ಲ ಹಾಗೆ ಆಗಬಾರ್ದು. ನಾವು ಒಳಗೂ ಹೊರಗೂ ಶುದ್ಧವಾಗಿರಬೇಕು. ಯೇಸುಸ್ವಾಮಿಯವರು ಮಾರ್ಕನ ಸುವಾರ್ತೆ 7ನೇ ಅಧ್ಯಾಯದಲ್ಲಿ ಮತ್ತು ಮತ್ತಾಯನ ಸುವಾರ್ತೆ 15ನೇ ಅಧ್ಯಾಯದಲ್ಲೆಲ್ಲ ಹೇಳುವಂಥ ಒಂದು ಮಾತು, ನೀವು ಎಷ್ಟು ಹೊರಗೆ ಶುದ್ಧವಾಗಿದ್ದೀರೋ, ಶುಚಿಯಾಗಿದ್ದೀರೋ, ಅಷ್ಟೇ ನೀವು ಅಂತರಂಗವೂ ಶುದ್ಧಿ ಇರಬೇಕು. ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ. ಕೆಲವರು ಈ ಅಂತರಂಗದಲ್ಲಿ ಅಶುದ್ಧಿ ಇಟ್ಟುಕೊಂಡು ಹೊರಗೆ
ಬಹಿರಂಗವಾಗಿ ಶುದ್ಧ ಆಗಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಅದು ತುಂಬ ಸಮಯ ಬಾಳುವಂಥದ್ದಲ್ಲ. ಸ್ವಲ್ಪ ಸಮಯದಲ್ಲಿ ಅದು ಹಾಳಾಗಿ ಹೋಗ್ತದೆ, ಅಂಥದ್ದು ಹೊರಗೆ ಬರ್ತದೆ. ಆದ್ದರಿಂದ ಯುವಜನರು ಶುದ್ಧವಾಗಿ ಜೀವಿಸಬೇಕು, ಸಂತೋಷದಲ್ಲಿರಬೇಕು, ದೇವರ ಜ್ಞಾನದಲ್ಲಿ ಬೆಳೀಬೇಕು. ಮತ್ತು ಒಂದು ವಿಚಾರ, ಕೆಲವೊಮ್ಮೆ ಯುವಜನರು ಈಗ ವಿಜ್ಞಾನ ಸೈನ್ಸ್, ಅದು ಸೈನ್ಸ್ನ ಯಾವುದೇ ವಿಭಾಗ ಇರಲಿ, ಅದು ಫಿಸಿಕ್ಸ್ ಇರ್ಬೋದು, ಕೆಮಿಸ್ಟ್ರಿ ಇರ್ಬೋದು, ಬಯಾಲಜಿ ಇರ್ಬೋದು, ಸುವಾಲಜಿ ಇರ್ಬೋದು, ಈಗ ಏನು IT ಕ್ಷೇತ್ರ ಇದೆ, ಅಥವಾ ಬೇರೆ ಬೇರೆ ಆಟಮಿಕ್ ಕ್ಷೇತ್ರ ಇದೆ, ಬೇರೆ ಬೇರೆ ಕ್ಷೇತ್ರ, ಅನೇಕ ಕ್ಷೇತ್ರಗಳು ಸೈನ್ಸ್ ಇದೆ. ಆ ಸೈನ್ಸು ಕೊಡುವಂಥ ಕೆಲವು ಜ್ಞಾನಗಳಿಂದ ಯುವಕರು ಹೇಳ್ತಾರೆ, ಈ ಬೈಬಲೆಲ್ಲ ಅಂಗೀಕರಿಸಲಿಕ್ಕೆ ಆಗೋದಿಲ್ಲ, ವಿಶ್ವಾಸ ಅಂತ ಹೇಳಿದರೆ ಸೈನ್ಸಿಗೆ ವಿರುದ್ಧ ಅಂತ. ಅದು ಅವರಿಗೆ ಸರಿಯಾದ ಒಂದು ವಿಶ್ವಾಸ ತರಬೇತಿ ಸಿಗದೇ ಇರುವುದರಿಂದ ನಾನು ಹೇಳಿದ್ದೆ. ಈ ಜ್ಞಾನ, ಈ ಸೈನ್ಸ್ ಏನು ಹೇಳ್ತದೆ, ವಿಜ್ಞಾನ ಹೇಳುತ್ತೆ, ಈ ಪ್ರಪಂಚದಲ್ಲಿರುವ ಈ ತನಕ ನೋಡದಿದ್ದಂಥ, ಕಾಣದಿದ್ದಂಥ ವಸ್ತುಗಳನ್ನು ಅವರು ಡಿಸ್ಕವರ್ ಮಾಡೋದು, ಅವರು ಸಂಶೋಧನೆ ಮಾಡಿಕೊಳ್ಳೋದು. ಆದರೆ ಅದನ್ನೆಲ್ಲ ಸೃಷ್ಟಿ ಮಾಡಿದವರು ದೇವರು, ಅದವರು ಅರ್ಥ ಮಾಡಿಕೊಳ್ತಾರೆ, ಜ್ಞಾನದವರು ಅರ್ಥ ಮಾಡಿಕೊಳ್ತಾರೆ. ಆದ್ದರಿಂದ ಸೈನ್ಸ್ ಮತ್ತು ಫೇತ್, ವಿಜ್ಞಾನ ಮತ್ತು ವಿಶ್ವಾಸ ಅಂತ ಹೇಳಿದರೆ ಪರಸ್ಪರ ವಿರುದ್ಧ ಅಲ್ಲ, ಪರಸ್ಪರ ಪೂರಕ. ಅದು ಪವಿತ್ರ ಗ್ರಂಥದಲ್ಲಿ ನಾವು ಓದ್ತೇವೆ. ಧರ್ಮಸಭೆ ಸರಾಗವಾಗಿ, ವಿಶೇಷವಾಗಿ ಪ್ರಾತಸ್ಮರಣೀಯರಾದಂಥ ದ್ವಿತೀಯ ಜಾನ್ ಪಾಲ್ ಅವರು ಹೇಳುವಂಥ ಮಾತು, ರಸ್ ಅತ್ ಫಿದಸ್, ಈ ನಮ್ಮ ವಿಶ್ವಾಸ ಮತ್ತು ನಮ್ಮ ರೀಸನ್, ನಮ್ಮ ಯುಕ್ತಿ, ಅದು ಪರಸ್ಪರ ವಿರುದ್ಧವಲ್ಲ, ಪರಸ್ಪರ ಪೂರಕ. ಈ ಮನುಷ್ಯನ ಯುಕ್ತಿ ಅಂತ ಹೇಳಿದ್ರೆ ಅದಕ್ಕೆ ಒಂದು ಲಿಮಿಟ್ ಇದೆ, ಅದಕ್ಕೆ ಒಂದು ಲಿಮಿಟ್ ಬಿಟ್ಟರೆ ಯುಕ್ತಿಗೆ ಸಾಧ್ಯವಿಲ್ಲ. ಕೆಲವು ಪ್ರಶ್ನೆಗಳಿವೆ ಮಾನವ ಜೀವನದಲ್ಲಿ, ಮೂಲಭೂತವಾದಂಥ ಕೆಲವು ಪ್ರಶ್ನೆಗಳು. ಕೇಳುವುದಾದರೆ, ನೀವು ಎಲ್ಲಿಂದ ಬಂದಿರಿ? ಈಗ ನೀವು ಹೇಳಿದ್ರಿ, ನಾವು ಅಂತರಂಗದ ಅಲೆಯಿಂದ ಬಂದಿದ್ದೇವೆ. ನಾನು ಮತ್ತೆ ಕೇಳಿದೆ, ಅಂತರಂಗದ ಅಲೆಗೆ ಎಲ್ಲಿಂದ ಬಂದಿದ್ದೀರಿ? ನಾನು ಮಂಗಳೂರಿಂದ ಬಂದಿದ್ದೇನೆ, ಅಥವಾ ನಾನು ಉಜಿರೆಯಿಂದ ಬಂದಿದ್ದೇನೆ ಅಂತ ನೀವು ಹೇಳ್ಬೋದು. ಮತ್ತು ನಾನು ಕೇಳ್ತೇನೆ, ಉಜಿರೆಗೆ ಎಲ್ಲಿಂದ ಬಂದಿದ್ದೀರಿ? ನನ್ನ ಮನೆಯಿಂದ ಬಂದಿದ್ದೇನೆ. ಹೌದು, ಮನೆಗೆ ಎಲ್ಲಿಂದ ಬಂದಿರಿ? ತಾಯಿಯ ಹೊಟ್ಟೆಯಿಂದ ಬಂದಿದ್ದೀರಿ. ತಾಯಿಯ ಹೊಟ್ಟೆಗೆ ಎಲ್ಲಿಂದ ಬಂದಿದ್ದೀರಿ? ಉತ್ತರ ಕೊಡಿ. ಉತ್ತರ ಇಲ್ಲ. ಅದಕ್ಕೆ ಉತ್ತರ ಕೊಡಬೇಕು, ಪವಿತ್ರ ಗ್ರಂಥ ಕೊಡಬೇಕು, ದೇವರು ಕೊಡಬೇಕು. ನಾನು ದೇವರಿಂದ ಬಂದಿದ್ದೇನೆ. ಮತ್ತೊಂದು ಪ್ರಶ್ನೆ, ನೀನು ಎಲ್ಲಿಗೆ ಹೋಗ್ತಿ? ನಾನು ಹೋಗ್ತೇನೆ ಬೆಳ್ತಂಗಡಿ ಪೇಟೆಗೆ. ಅಲ್ಲಿಂದ ನಾನು ಬಸ್ ಹಿಡಿದು ಮಂಗಳೂರಿಗೆ ಹೋಗ್ತೇನೆ. ಮಂಗಳೂರಿಂದ ನಾನು ಬಜ್ಪೆಗೆ ಹೋಗಿ ಫ್ಲೈಟ್ ತಗೊಂಡು ನಾನು ಡೆಲ್ಲಿಗೆ ಹೋಗ್ತೇನೆ. ಡೆಲ್ಲಿಗೆ ಹೋದ್ಮೇಲೆ ನಾನು ಬೇರೆ ಯಾವುದು ಅಮೇರಿಕಕ್ಕೋ ಆಸ್ಟ್ರೇಲಿಯಾಕ್ಕೋ ಎಲ್ಲ ನಾನು ಹೋಗ್ತೇನೆ. ಅಲ್ಲಿ ಹೋದ್ಮೇಲೆ ಏನು ಮಾಡ್ತೀನಿ? ಮತ್ತೆ ಎಲ್ಲಿಗೆ ಹೋಗ್ತೀಯ ನೀನು? ಕೊನೆಗೆ ಎಲ್ಲಿಗೆ ಹೋಗ್ತೀಯ? ಹಾಗೆ ಒಬ್ಬ ಹುಡುಗನಿಗೆ ಸ್ವಲ್ಪ ಅಳು ಬಂತು. ನನ್ನ ಹಲ್ಲು ಹೋಗ್ತದೆ, ಕೂದಲೆಲ್ಲ ಹಣ್ಣಾಗ್ತದೆ, ನಾನು ಸಾಯ್ತೇನೆ. ಆಯಿತಾ, ಮುಗೀತಾ ಅಲ್ಲಿಗೆ? 6 ಅಡಿ ಗುಂಡಿಯಲ್ಲಿ ನಿನ್ನ ಶರೀರವನ್ನು ಇಟ್ಟು ಅಲ್ಲಿ ಮುಗೀತಾ? ಹಾಗೆ ಮುಗಿದ್ರೆ ನಮ್ಮದೆಲ್ಲ ಜೀವನ ಯಾವುದು ಜಿಗುಪ್ಸೆ ಜೀವನ, ಎಷ್ಟು ಕಷ್ಟದ ಜೀವನ, ನಿರಾಶೆ ಜೀವನ. ಮಾನವ ಜೀವನ ಅಷ್ಟೇನಾ? ನೋ, ಅಷ್ಟಲ್ಲ. ಮಾನವ ಜೀವನ ಅನಂತವಾದಂಥ ನಿತ್ಯವಾದಂಥ ಜೀವನ. ನಮ್ಮ ಶರೀರದಿಂದ ಶರೀರ ಒಂದು ವೇಳೆ ನಾವು ಕೊಳ್ತೋಗ್ಬೋದು, ಆದರೆ ನಮ್ಮ ಜೀವನ ದೇವರ ಕಡೆಯಲ್ಲಿ, ಅದು ಕೊನೆಗೊಳ್ಳಿಗೆ ಹೋಗೋದು ಎಲ್ಲಿಗೆ ಅಂತ ಹೇಳಿದ್ರೆ ದೇವರ ಕಡೆಗೆ ಹೋಗೋದು, ಸ್ವರ್ಗಕ್ಕೆ ಹೋಗೋದು. ಅದು ಜೀವನಕ್ಕೆ ನಮಗೆ ಭರವಸೆ ಕೊಡುವುದರೊಂದಿಗೆ ಜೀವನದ ಸಂತೋಷವನ್ನು ಕೊಡುವಂಥದ್ದು. ಹಾಗೆ ಅನೇಕ ಪ್ರಶ್ನೆಗಳು ಇವೆ, ಮೂಲಭೂತವಾದಂಥ ಫಂಡಮೆಂಟಲ್ ಆದಂಥ ರ್ಯಾಡಿಕಲ್ ಆದಂಥ ಪ್ರಶ್ನೆಗಳು. ಆ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ಸೈನ್ಸಿಗೆ ಸಾಧ್ಯ ಇಲ್ಲ. ಸೈನ್ಸಿಗೆ ಸಾಧ್ಯ ಉಂಟಾ? ನೀವು ಎಲ್ಲಿಂದ ಬರೆದ್ರೆ ಹೇಳಲಿಕ್ಕೆ? ಎಲ್ಲಿಗೆ ಹೋಗ್ತಿದ್ದೆ ಹೇಳಲಿಕ್ಕೆ ಸೈನ್ಸ್ ಸಾಧ್ಯ ಉಂಟಾ? ಅಲ್ಲಾದರೆ ಅಮ್ಮ ಯಾಕೆ ಮಗುವನ್ನು ಪ್ರೀತಿಸ್ತದ್ದು ಹೇಳಲಿಕ್ಕೆ ಸೈನ್ಸಿಗೆ ಸಾಧ್ಯ ಉಂಟಾ? ಅಮ್ಮ ಯಾಕೆ ಮಗುವನ್ನು ಪ್ರೀತಿಸಬೇಕು? ಸಾಯಲಿಕ್ಕೆ ಬಿದ್ದ ಮಗುವನ್ನು ಯಾಕೆ ಪ್ರೀತಿಸಬೇಕು? ಅಲ್ಲಾದರೆ ಯೂಸ್ಲೆಸ್ ಆದಂಥ ವ್ಯಕ್ತಿಗಳನ್ನು ಯಾಕೆ ಗಂಡ ಹೆಂಡತಿಯನ್ನು ಸೇವೆ ಮಾಡಬೇಕು? ಅಥವಾ ಗಂಡನನ್ನು ಹೆಂಡತಿ ಯಾಕೆ ಸೇವೆ ಮಾಡಬೇಕು? ಇತರರೇ ಯಾಕೆ ನಿಸ್ವಾರ್ಥವಾಗಿ ಸೇವೆಯನ್ನು ಮಾಡಬೇಕು? ಮುಂತಾದ ಅನೇಕ ಪ್ರಶ್ನೆಗಳಿವೆ. ಆ ಪ್ರಶ್ನೆಗಳಿಗೆಲ್ಲ ಉತ್ತರ ವಿಜ್ಞಾನ, ಸೈನ್ಸ್ ಕೊಡಲಿಕ್ಕೆ ಸಾಧ್ಯವಿಲ್ಲ. ಸೈನ್ಸ್ ಕೊಡ್ತಿದೆ ಏನು? ಸೈನ್ಸು ನಮಗೆ ಅರ್ಥ ಕೊಡ್ತದೆ. ಸೈನ್ಸ್ ಬೇಕು ನಮಗೆ, ಜೀವನಕ್ಕೆ ನಮಗೆ ಸೈನ್ಸ್ ಬೇಕು.
ಸೈನ್ಸು ಇದರಿಂದ ನಮಗೆಲ್ಲ ಇದೆಲ್ಲ ಉಂಟು. ಇದರಿಂದ ಈಗ ನೀವೆಲ್ಲ ರೆಕಾರ್ಡ್ ಮಾಡ್ತೀರಿ, ಬೇರೆ ಬೇರೆದೆಲ್ಲ ಎಲ್ಲ ತಂದಿದ್ದೀರಿ, ಇದೆಲ್ಲ ಸೈನ್ಸಿಂದ ಬಂದದ್ದು. ಮಾನವ ಜೀವನಕ್ಕೆ ಬಹಳಷ್ಟು ಅಗತ್ಯವಾದ ಸೈನ್ಸು. ಆದರೆ ಅದನ್ನು ನಾವು ದೇವರು ಅಂತ ಹೇಳಬಾರ್ದು, ದೇವರಿಗೆ ಬದಲು ಅಂತ ಹೇಳಬಾರ್ದು. ಈ ಸೈನ್ಸು ದೇವರನ್ನು ಕಾಣಲಿಕ್ಕಾಗಿ ದೇವರ ಕಡೆಗೆ ಹೋಗಲಿಕ್ಕೆ ನಮಗೆ ಸಹಾಯಕವಾಗಬೇಕು. ಆ ಸೈನ್ಸನ್ನು ಉಪಯೋಗಿಸಿಕೊಂಡು ದೇವರ ವಾಕ್ಯವನ್ನು ಸಾರಬೇಕು, ದೇವರ ಸಂತೋಷವನ್ನು ಸಾರಬೇಕು. ಇದು ಏನು ಸೈನ್ಸು ನಮ್ಮ ಜೀವನದಲ್ಲಿ ತುಂಬ ಬದಲಾವಣೆಯನ್ನು, ಕ್ರಾಂತಿಕಾರಿ ಬದಲಾವಣೆ ತಂದಿದೆ ನಮ್ಮ ಜೀವನದಲ್ಲಿ. ಏನೇನು ವೈಜ್ಞಾನಿಕವಾದ ಸಂಶೋಧನೆ ಆಗಿದೆ ಎಂಬುದು ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಈ ಮಾನವ ಜೀವನದಲ್ಲಿ, ಮಾನವನ ಚರಿತ್ರೆಯಲ್ಲಿ ಅದೆಷ್ಟೋ ಸಂಶೋಧನೆಗಳಾಗಿವೆ, ಅದರ ಮೂಲಕ ಅನೇಕ ಅಭಿವೃದ್ಧಿಗಳಾಗಿವೆ. ಆದರೆ ಈ ಅಲ್ಲಿಗೆ ನಿಲ್ಲಿಲ್ಲ, ಅದು ಇನ್ನೂ ಮುಂದೆ ಹೋಗಲೇಬೇಕು. ಆದರೆ ಈ ಸೈನ್ಸ್ನಿಂದ ದೇವರ ಮಹಿಮೆಯನ್ನು ನಾವು ಸಾರಬೇಕು, ದೇವರ ಮಹಿಮೆಯನ್ನು ಸಾರಬೇಕು. ಚಂದ್ರನಿಗೆ ಹೋಗುವಾಗ ಅಲ್ಲಿ ದೇವರ ಮಹಿಮೆಯನ್ನು ಸಾರಬೇಕು. ಸೂರ್ಯನಿಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ನಮಗೆ, ಆದರೆ ಏನು ಬೇರೆ ಬೇರೆ ಗ್ರಹಗಳಿಗೆ ಹೋಗಲಿಕ್ಕೆ ಸಾಧ್ಯ ಇರ್ಬೋದು. ಅಲ್ಲಿಗೆ ಹೋಗುವಾಗ ದೇವರ ಮಹಿಮೆಯನ್ನು ಸಾರಬೇಕು. ಎಲ್ಲ ದೇವರ ಸೃಷ್ಟಿ ಅವನಷ್ಟು ಸುಂದರವಾಗಿದ್ದಾನೆ. ಈ ಲೋಕದಲ್ಲಿರುವಂಥ ಸಕಲ ಸೌಂದರ್ಯಕ್ಕಿಂತ ಮಿಗಿಲಾಗಿ ಸೌಂದರ್ಯ ಇರುವಂಥದ್ದು ದೇವರು. ಅದನ್ನು ಹುಡುಕುವಂಥದ್ದು, ಅದನ್ನು ಹುಡುಕಂಡು ಹಿಡಿಯುವಂಥದ್ದು, ಜ್ಞಾನವನ್ನು ಪಡೆಯುವಂಥದ್ದು, ಅದು ನಮ್ಮ ಕೆಲಸ ಆಗಬೇಕು, ಸೈನ್ಸಿಂದ ಆಗಬೇಕು. ದೊಡ್ಡ ಸೈಂಟಿಸ್ಟು ಪಾಸ್ಕಲ್ ಅವರು ಈ ಏನು ನಮ್ಮ ಏನು ರೋಗಕ್ಕೆ ಚುಚ್ಚುಮದ್ದನ್ನು ಕಂಡುಹಿಡಿದವರು, ಏನು ರೋಗ, ಸಿಡುಬು ರೋಗಕ್ಕೆ. ಅವರು ಒಂದು ದಿವಸ ಈ ಪಾಸ್ಕಲ್ ಚರ್ಚ್ನಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದಾರೆ. ಅವರು ಪ್ರಾಯ ಅವರಿಗೆ ಅನೇಕ ಮಂದಿ ಶಿಷ್ಯರಿದ್ದಾರೆ. ಅವರಿಗೆ ಅನೇಕ ಮಂದಿ ಶಿಷ್ಯರಿರುವಾಗ ಅವರು ಒಂದು ದಿವಸ ಒಂದು ಅಜ್ಜ ಒಂದು ಜಪಸರ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ತಾರೆ ಚರ್ಚಲ್ಲಿ. ಅವರ ಶಿಷ್ಯರು, ಯುವಕರು ಬಂದು ನೋಡುವಾಗ ಈ ನಮ್ಮ ಗುರು ಪಾಸ್ಕಲ್ ಪ್ರಾರ್ಥನೆ ಮಾಡ್ತಾರೆ. ಅವ್ರು ಹೇಳಿದ್ರು, ಎಂಥದಪ್ಪ ಇದು ಪ್ರಾರ್ಥನೆ ಮಾಡೋದು, ನೀವು ಇಷ್ಟು ತಿಳಿದವರು, ಇಷ್ಟು ವಿಜ್ಞಾನಿ, ನೀವೊಂದು ಪ್ರಾರ್ಥನೆ ಮಾಡೋದು. ಪ್ರಾರ್ಥನೆ ಆದ ನಂತರ ಅವ್ರು ಹೇಳಿದ್ರಂತೆ, ಇದರಲ್ಲಿ ಎಲ್ಲ ಇದೆ ಪ್ರಾರ್ಥನೆಯಲ್ಲಿ, ನನ್ನ ಜ್ಞಾನ ಎಲ್ಲ ಬರುವುದು ಇದರಲ್ಲೇ ಬರುವುದು. ದೇವರಲ್ಲಿದೆ ಎಲ್ಲ ಜ್ಞಾನದ ತಿರುಳು, ಎಲ್ಲ ರಹಸ್ಯಗಳಿರುವಂಥದ್ದು ದೇವರಲ್ಲಿ. ಆದ್ದರಿಂದ ಸೈನ್ಸು ಮತ್ತು ನಮ್ಮ ವಿಶ್ವಾಸ, ಪ್ರಾರ್ಥನೆ, ಆಧ್ಯಾತ್ಮಿಕ ಜೀವನ ಈ ಸೈನ್ಸಿಗೆ ವಿರುದ್ಧ ಅಂತ ಯಾವ ಒಬ್ಬ ಯುವಕರು ಯುವತಿಯರು ನಂಬಬಾರದು. ಮಾತ್ರವಲ್ಲದೆ ಅರ್ಥ ಮಾಡಿಕೊಳ್ಬೇಕು, ಈ ಸೈನ್ಸ್ ಕಂಡುಹಿಡಿಯುವಂಥ ಏನು ಸೌಲಭ್ಯಗಳಿವೆ, ಸೌಕರ್ಯಗಳಿವೆ, ಈ ಲೋಕದ ಸುಖ ಇದೆ, ಅವೆಲ್ಲ ಕೆಲವು ಸಮಯಕ್ಕೆ ಮಾತ್ರ, ಸ್ವಲ್ಪ ಕಾಲಕ್ಕೆ ಮಾತ್ರ. ನಮ್ಮ ಜೀವನ ಅನಂತ ಕಾಲದ ಇರಬೇಕು. ಆದ್ದರಿಂದ ಈ ಕೇವಲ ದಿನಗಳು ಅಥವಾ ತಿಂಗಳುಗಳು ಇರುವಂಥ ಈ ಸಂತೋಷದಲ್ಲಿ ನನ್ನ ಜೀವನವನ್ನು ಹಾಳು ಮಾಡುವಂಥ ಒಂದು ಕೃತ್ಯಕ್ಕೆ ನಮ್ಮ ಯುವಜನ ಯಾವಾಗಲೂ ತೊಡಗಿಸ್ಕೊಳ್ಬಾರ್ದು. ಆತ್ಮಹತ್ಯೆ ಮಾಡುವವರು, ಪಾಪಕೃತ್ಯಗಳನ್ನು ಮಾಡುವವರು, ಇತರರನ್ನು ವಂಚಿಸಿ ಹಣ ಸಂಪಾದನೆ ಮಾಡುವವರು, ದುಷ್ಟಕೃತ್ಯಗಳಿಗೆ ತಮ್ಮನ್ನು ತೊಡಗಿಸಿಕೊಳ್ಳುವಂಥ ಯುವಕರಲ್ಲಿ ಕೆಲವರಿದ್ದಾರೆ, ಎಲ್ಲರಲ್ಲ. ಹೆಚ್ಚಿನ ಯುವಕರು ಯುವತಿಯರೆಲ್ಲ ಒಳ್ಳೆಯವರೇ, ಆದರೆ ಕೆಲವರೆಲ್ಲ ಇಂಥ ಕೃತ್ಯಕ್ಕೆ ಹೋಗ್ತಾರೆ. ಹಾಗಿರುವಾಗ ಅವರು ಅರ್ಥ ಮಾಡಿಕೊಳ್ಬೇಕು, ತಮ್ಮ ಅಮೂಲ್ಯವಾದ ಜೀವನವನ್ನು ಎಂಥ ತಾತ್ಕಾಲಿಕವಾದ ಸಂತೋಷಕ್ಕಾಗಿ ಅವರು ಹಾಳು ಮಾಡಬಾರ್ದು. ಮದ್ಯಪಾನ ಮಾಡುವುದು ಮತ್ತು ಬೇರೆ ಏನು ಮಾದಕ ದ್ರವ್ಯಗಳನ್ನು ಸ್ವೀಕರಿಸಿಕೊಂಡು ಸಂತೋಷ ಪಡುವಂಥದ್ದು, ಅಥವಾ ಬೇರೆ ಅಶುದ್ಧವಾದಂಥ ಕೃತ್ಯಗಳನ್ನು ಮಾಡಿ ಸಂತೋಷವನ್ನು ಪಡೆಯುವಂಥ ವ್ಯಕ್ತಿಗಳಿದ್ದಾರೆ. ಅವರನ್ನು ಕೊಡ್ತಾರೆ, ಇದರಲ್ಲಿ ಎಲ್ಲ ಆಯಿತು ಅಂತೇಳಿ. ಆದರೆ ಇವುಗಳೆಲ್ಲ ಜೀವನವನ್ನು ನಾಶ ಮಾಡೋದೇ ಹೊರತು ಜೀವನದಲ್ಲಿ ಸಂತೋಷ ಕೊಡುವಂಥದ್ದಲ್ಲ. ನಾನು ಆಗ ಹೇಳಿದಂಥ ಪೋಪ್ ಸ್ವಾಮಿಯವರು, ಪೋಪ್ ಜಾನ್ ಪಾಲ್ ಎರಡನವರು ಹೇಳುವಂಥ ಮಾತಿದೆ, ಈ ಲೋಕದಲ್ಲಿ ಎರಡು ಥರದ ಸತ್ಯಗಳಿವೆ. ಒಂದು ಜೀವವನ್ನು ಕೊಡುವಂಥದ್ದು, ಒಂದು ಮರಣದ ಸಂಸ್ಕೃತಿ. ಒಂದು ಜೀವದ ಸಂಸ್ಕೃತಿ, ಒಂದು ಮರಣದ ಸಂಸ್ಕೃತಿ. ಈ ಮರಣದ ರೀತಿಯ ಧರ್ಮನಿಷ್ಠರೇ, ಇವತ್ತಿನ ಯುವ ಪೀಳಿಗೆ ಲೌಕಿಕ ವಿಷಯಗಳಿಗಾಗಿ ಅಪ್ಪಿಕೊಳ್ಳುತ್ತದೆ. ಆಧ್ಯಾತ್ಮಿಕತೆ ಕಡೆ ನೀವು ಏನು ಹೇಳಿ ಇವರಿಗೆ ಹಿತ ನುಡಿಗಳನ್ನು, ಈ ಯುವ ಪೀಳಿಗೆಯನ್ನು ಹೇಗೆ
ಲೌಕಿಕತೆಯಿಂದ ದೇವರಿಗೆ ಬೇಕಾದ ಜೀವನ ನಡೆಸಲಿಕ್ಕೆ ನೀವೇನು ಬಯಸುತ್ತೀರಿ? ಯುವಜನರು ಅಂತ ಹೇಳುವಾಗ ಇವತ್ತಿನ ಪತ್ರಿಕೆಯಲ್ಲೇ ಹೋಗಿದೆ, ಭಾರತದ ಶಕ್ತಿ ಅಂತ ಹೇಳಿದ್ರೆ ಅದು ಯುವಜನ ಶಕ್ತಿ. ಇಡೀ ಪ್ರಪಂಚದಲ್ಲಿ ಇವತ್ತು ಭಾರತ ಈ ಯುವಜನರ ಸಂಖ್ಯೆಯಲ್ಲಿ ಅತಿ ದೊಡ್ಡದು. ಸಾಕಷ್ಟು ಯುವ ಶಕ್ತಿ ನಮ್ಮಲ್ಲಿದೆ. ಅದು ಏನಾಗ್ತಂದರೆ, ಈ ಯುವ ಜನರು ಕೆಲವೊಮ್ಮೆ ಅಂದುಕೊಳ್ತಾರೆ, ನಾನು ಒಂದು ಆಧ್ಯಾತ್ಮಿಕ ಜೀವನ ನಡೆಸಿದರೆ ನನಗೆ ಸ್ವಲ್ಪ ಸಂತೋಷ ಕಡಿಮೆ ಆಗ್ಬೋದು, ನನ್ನ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗ್ಬೋದು, ನನಗೆ ಒಳ್ಳೆಯದಾಗಿ ಬೆಳಲಿಕ್ಕೆ ಸಾಧ್ಯವಾಗದಿರಬಹುದು ಎಂಬ ನಂಬಿಕೆ ಕೆಲವರಲ್ಲಿ ಅದು ತಪ್ಪಲ್ಲ. ನೈಜವಾದಂಥ ಸಂತೋಷ, ನೈಜವಾದಂಥ ಶಕ್ತಿ ಅದು ದೇವರಿಂದಲೇ ಬರುವುದು. ದೇವರ ಮೇಲೆ ನಿಜವಾದ ಭಕ್ತಿ ಇದ್ದವರಿಗೆ, ನಿಜವಾದ ಪ್ರೀತಿ ಇದ್ದವರಿಗೆ ಯಾವುದಕ್ಕೂ ಕಡಿಮೆ ಇಲ್ಲ. ದೇವರು ಸಚ್ಚಿದಾನಂದ, ಸಂಸ್ಕೃತ 3 ಪದಗಳು, ಸತ್, ಚಿತ್, ಆನಂದ. ಸತ್ ಅಂದರೆ ಅದು ಅಸ್ತಿತ್ವ, ಎಕ್ಸಿಸ್ಟೆನ್ಸ್, ಸತ್ವ ಅಸ್ತಿತ್ವ. ಆ ಅಸ್ತಿತ್ವದ ಪೂರ್ಣತೆ ಇರುವುದು ದೇವರಲ್ಲಿ. ನಮ್ಮಲ್ಲಿ ಎಲ್ಲ ಅಸ್ತಿತ್ವ ಸ್ವಲ್ಪ ಇದೆ, ಪೂರ್ಣತೆ ಇರುವುದು ದೇವರಲ್ಲಿ. ಹಾಗಾದ್ರೆ ಪೂರ್ಣವಾದ ಅಸ್ತಿತ್ವ ಬೇಕಿದ್ರೆ ದೇವರ ಕಡೆ. ಎರಡನೇ ಚಿತ್ತ ಅಂದರೆ ಬುದ್ಧಿ. ನಿಜವಾದ ಬುದ್ಧಿ, ಸತ್ಯ, ಜ್ಞಾನ ಅದು ದೇವರಲ್ಲಿದೆ. ದೇವರಲ್ಲಿ ಮಾತ್ರ ಸತ್ಯದ ತಿರುಳು ಇದೆ, ದೇವರಲ್ಲಿ ಮಾತ್ರ ಜ್ಞಾನವೂ ಇದೆ. ಯಾರು ದೇವರ ಕಡೆ ತಿರುಗ್ತಾರೋ ಅವರಿಗೆ ಜ್ಞಾನ ದೊರಕುತ್ತದೆ. ಆದರೆ ಜ್ಞಾನ ಬೇಕು, ಬುದ್ಧಿ ಬೇಕು, ಶಕ್ತಿ ಬೇಕು, ಅರಿವೇ ಶಕ್ತಿ, ಜ್ಞಾನವೇ ಶಕ್ತಿ, ಅದು ಬೇಕು. ಅವರು ದೇವರ ಕಡೆ ಇರಬೇಕು, ದೇವರ ಹತ್ರ ಭಕ್ತಿ ಬೇಕು, ಆಧ್ಯಾತ್ಮಿಕ ಜೀವನ ಬೇಕು. ಮೂರನೇದಾಗಿ ಆನಂದ. ಯುವಕರಿಗೆ ಆನಂದಿಸಬೇಕು. ಅಂತ ಹೇಳ್ತದೆ, ಯುವಜನರೇ ನೀವು ಸಂತೋಷ ಪಡಬೇಕು. ನಿಮ್ಮ ಯೌವನದಲ್ಲಿ ನಿಮಗೆ ಏನು ಸಂತೋಷ ಪಡಲಿಕ್ಕೆ ಆಸೆ ಇದೆ ಅದನ್ನು ಸಾಕಷ್ಟು ನೀವು ಅನುಭವಿಸಿಕೊಳ್ಳಿ ಹೇಳ್ತಾರೆ. ಈ ನಿಜವಾದ ಆನಂದ ಅಂತ ಹೇಳಿದ್ರೆ ದೈವಿಕವಾದ ಆನಂದ. ಈ ಮನುಷ್ಯರನ್ನು ಸೃಷ್ಟಿ ಮಾಡಿದ್ದೇವರು, ಅವರಲ್ಲಿರುವ ಆನಂದಕ್ಕಿರುವಂಥ ತ್ವರೆಯನ್ನು ಕೊಟ್ಟದ್ದು ದೇವರು. ಹಾಗಿರುವಾಗ ಸರಿಯಾದ ಆನಂದ ದೇವರಲ್ಲಿ ಇದೆ. ಆ ಸರಿಯಾದ ಆನಂದ ಪಾಪರಹಿತವಾದ ಆನಂದ, ಕೊಳಕು ರಹಿತವಾದಂಥ ಆನಂದ, ನೈಜವಾದ ಆನಂದ, ಸ್ಥಿರವಾಗಿ ನಿಲ್ಲುವಂಥ ಆನಂದ, ಸನಾತನವಾದ ಶಾಶ್ವತವಾದ ಆನಂದ ಅಂತ ಹೇಳಿದ್ರೆ ಅದು ದೇವರಿಗೆ ಮಾತ್ರ. ಇದನ್ನು ನಮ್ಮ ಯುವಜನರು ಅರ್ಥ ಮಾಡಿಕೊಳ್ಬೇಕು. ಯಾವ ಯುವತಿಯರು ಈ ದೇವರನ್ನು ಅಪ್ಪಿ ಹಿಡ್ಕೊಂಡು ಅವರ ಜ್ಞಾನದಲ್ಲಿ ಬೆಳೆದವರು ಅವರು ಸಂತೋಷ ಪಡ್ತಾರೆ. ಇತ್ತೀಚಿನ ಕಾಲದಲ್ಲಿ ನಾವು ಬಹಳ ಸಂತೋಷ ಪಡುವಂಥ ಯುವಕ ಅಂತ ಹೇಳಿದ್ರೆ ಕಾರ್ಲೋ ಅಕ್ವಿಟಸ್. ಯುವಕ ಬಹಳ ಸಣ್ಣ ಪ್ರಾಯದಲ್ಲಿ ತೀರ್ಕೊಂಡಿದ್ದಾನೆ. ಅವನನ್ನು ಈಗ ಸಂತರು ಅಂತ ಘೋಷಿಸಿದ್ದಾನೆ. ಅವನು ಜೀವನದಲ್ಲಿ ಎಲ್ಲ ಅಂದರೆ ಕ್ರಿಕೆಟ್ ಆಟಗಿರಲಿ ಅಥವಾ ಬೇರೆ ಏನು ಆಟ ಆಡಲಿಕ್ಕಿರಲಿ ಅಥವಾ ಕಂಪ್ಯೂಟರ್ ಇರಲಿ ಎಲ್ಲವನ್ನು ಉಪಯೋಗಿಸಿಕೊಂಡು ಬಾಳ್ಯದಿಂದ ಹೋಗಬೇಕು. ಆದರೆ ಆರಾಧನೆಯಲ್ಲಿ, ಪ್ರಾರ್ಥನೆಯಲ್ಲಿ, ಪವಿತ್ರ ಪ್ರಸಾದ ಸ್ವೀಕರಣೆಯಲ್ಲಿ, ಪವಿತ್ರ ಪ್ರಸಾದದ ಆರಾಧನೆಯಲ್ಲಿ ಅವನು ಸಮಯವನ್ನು ಕೊಡುತ್ತಾರೆ. ಆದ್ದರಿಂದ ದೇವರ ಕಡೆಗೆ ತಿರುಗಿದವರಿಗೆ ಸಂತೋಷ, ನಿಜವಾದ ಸಂತೋಷ, ಆನಂದ ದೇವರ ಕಡೆಯಲ್ಲಿದೆ. ದೇವರನ್ನು ಬಿಟ್ಟು ಆನಂದಕ್ಕೆ ಹೋಗುವಾಗ ಅದು ದಾರಿ ತಪ್ಪಿದ ಆನಂದ, ಅದು ತಾತ್ಕಾಲಿಕ ಆನಂದ, ಅದು ಪಕ್ಕನೆ ಬೆಲೆ ಕೊಡುತ್ತದೆ. ದೇವರ ಕಣ್ಣಲ್ಲಿರುವಂಥ ಆನಂದ ಅಂದರೆ ಅದು ಅತಿ ಶ್ರೇಷ್ಠವಾದಂಥ ಆನಂದವಾಗುತ್ತದೆ. ಆದ್ದರಿಂದ ಯುವಜನರು ದೇವರ ಕಡೆಗೆ ತಿರುಗಬೇಕು, ದೇವರ ವಾಕ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ದೇವರ ಕಡೆ ಹೋಗ್ಲಿಕ್ಕೆ ಹೆದರಬಾರದು. ಕೆಲವರಿಗೆ ಹೆದರಿಕೆ. ದೇವರು ಹೆದರಬೇಕಾದವರಲ್ಲ. ಅವರು ಪ್ರೀತಿ ಸ್ವರೂಪಿ, ಅವರ ಆನಂದ ಸ್ವರೂಪಿ, ಅವರ ಕರುಣಾಮಯ. ಅವರ ಸನ್ನಿಧಿಗೆ ಹೋದವರು ಯಾರನ್ನೂ ಅವ್ರ ತಂದೆಯಾಗುವುದು, ಎಲ್ಲರನ್ನು ಅಪ್ಪಿಕೊಳ್ಳುವಂಥ, ಸೇರಿಸಿಕೊಳ್ಳುವಂಥವರು ದೇವರಾಗಿದ್ದಾರೆ. ಯೇಸು ಸ್ವಾಮಿಯವರ ಕಡೆಗೆ ಬಂದವರು ಯಾರನ್ನು ಅವರು ತಳ್ಳಿ ಹಾಕಿಲ್ಲ. ಅವರು ಹೇಳಿದ್ರು, ನನ್ನ ಕಡೆಗೆ ಬರುವುದನ್ನು ಯಾರನ್ನೂ ತಳ್ಳಿ ಹಾಕುವುದಿಲ್ಲ ಅಂತ ಹೇಳಿದ್ದಾರೆ. ಈ ಲೋಕವನ್ನು ರಕ್ಷಿಸಲಿಕ್ಕಾಗಿ ಬಂದಂಥ ಯೇಸು ಸ್ವಾಮಿಯವರೇ, ನೀವು ನಮಗಾಗಿ ಜೀವ ತಿದ್ದಿದ್ದೀರಿ, ರಕ್ತವನ್ನು ಸುರಿಸಿದ್ದೀರಿ. ನಿಮ್ಮ ಸೇವೆಯಲ್ಲಿ ತೊಡಗಿಸಿಕೊಂಡಿರುವಂಥ ಈ ಸೋದರರನ್ನು ಆಶೀರ್ವದಿಸಿರಿ. ಇವರನ್ನು ಯಾವಾಗಲೂ ನಿಮ್ಮ ಪವಿತ್ರ ಬರಗಳಿಂದ ತುಂಬಿಸಿ, ಹೋದಲ್ಲಿ ಬಂದಲ್ಲೆಲ್ಲ ನಿಮ್ಮ ಸಂರಕ್ಷಣೆ ಇರುವುದಿರಲಿ. ಇವರು ಅನೇಕರಿಗೆ
ನಿಮ್ಮ ವಾಕ್ಯವನ್ನು ಸಾರಿ ನಿಮ್ಮ ರಕ್ಷಣೆ ಕುರಿತಾಗಿ ಕನ್ಯಾಮರಿಯಮ್ಮನ ಸದಾ ಇವರಿಗೆ ಪ್ರಾರ್ಥಿಸಿ ಯಾವುದೇ ಕಳಂಕ ಯಾವುದೇ ತಪ್ಪುಗಳಾಗದಂತೆ ಒಳ್ಳೆಯವರಾಗಿ ಸದಾ ಕಾಣಿಸಿ ಸರ್ವಶಕ್ತ ದೇವರಾದ ಪಿತಾ ಸುತ್ತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಿ ಕಾಪಾಡಲಿ. ಆಮೇಲೆ